ಯಾಕಂದರೆ ಈ ಸರ್ಕಾರ ಬರಬೇಕಾದ್ರೆ 5 ಇದನ್ನು ಘೋಷಣೆ ಮಾಡೋದು. ಅದರಲ್ಲಿ ಪ್ರಮುಖವಾದದ್ದು ಅನ್ನಭಾಗ್ಯ ಯೋಜನೆ. ಆ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಅಂದರೆ 2013ರಲ್ಲಿ ಇದೇ ಸಿದ್ದರಾಮಯ್ಯನವರು ಕೊಟ್ಟಂಥ ಕೊಡುಗೆ, ಕಾರ್ಡ್ದಾರ ಕೊಟ್ಟಂಥ ಇದನ್ನು ಸವಲತ್ತನ್ನು ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ 136 ಜನನ ಗೆಲ್ಲಿಸಿದ್ರು. ಯಾಕೆಂದರೆ ಹಿಂದೆ BJP ಸರ್ಕಾರ 6 kg ಕೊಡ್ತಾಯಿತ್ತು. ಅದಾದ ನಂತರ ಇವರು 10 kg ಕೊಡ್ತೀವಿ ಅಂತ ಭಾಷಣ ಮಾಡಿದ್ರು, ಆಶ್ವಾಸನೆ ಕೊಟ್ಟರು. ಎಲ್ಲ ಆದಮೇಲೆ ನಮ್ಮವರು ಸೇರ್ತಾ ಕಮಿಷನ್ ಜಾಸ್ತಿ ಆಗಲಿ ಅನ್ನೋ ಒಂದು ಇದಕ್ಕೋಸ್ಕರ ನಮ್ಮ ಮಾಲೀಕರು ಸುಧಾ ಪಕ್ಷಾತೀತವಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಲಿಸಿದ್ವಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಸರ್ಕಾರ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಕೊಟ್ಟಿರೋಂಥ ಆಶ್ವಾಸನೆಗಳೆಲ್ಲ ಸುಳ್ಳಾಗ್ತಾಯಿವೆ. ಇವತ್ತಾಗಲೇ 6 ತಿಂಗಳಾಗಿದೆ ನಮ್ಮ ಕಮಿಷನ್ ಬಿಡುಗಡೆ ಆಗಿ ಬಂದಿಲ್ಲ. 6 ವರ್ಷ ಆಗಿದೆ KYC ಕೆಲಸ ಮಾಡಿಕೊಟ್ಟು. ಇಡೀ ರಾಜ್ಯದ ಎಲ್ಲ ಕಾರ್ಡ್ದಾರರು ಜೋಡಣೆ ಮಾಡಿಕೊಟ್ರು. ಆಧಾರ್ ಜೋಡಣೆ ಮಾಡಿಕೊಡ್ಲಿಕ್ಕೆ, ಬ್ಯಾಂಕ್ ಖಾತೆ ಜಮಾ ಮಾಡಿಸ್ಕೊಳ್ಳಿಕ್ಕೆ ನಾವು ದಾಖಲಾತಿಗಳನ್ನ ಕೊಟ್ಟಿದ್ದೀವಿ. 6 ವರ್ಷ ಆಗಿದೆ, ಇನ್ನೂ ಸಹ ಇದೆ. ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವ್ರ ಕಾಲದಲ್ಲೇ ಮಾಡಿಸಿದ್ದದನ್ನ. ಇಲ್ಲಿವರೆಗೂ ಸಹ ಅದು 18 ಕೋಟಿ ರೂಪಾಯಿ ನಮಗೆ ದುಡ್ಡು ಬರಬೇಕಾಗಿದೆ, ಅದು ಬಂದಿಲ್ಲ. ನಾವು ನವೆಂಬರ್ 9, 2023ರಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ. ಅವತ್ತ ರಾಜ್ಯ ಸರ್ಕಾರನೇ ಅಂದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಾನ್ಯ ಮಂತ್ರಿಯವರು, ಪ್ರಧಾನ ಕಾರ್ಯದರ್ಶಿಯವರು, ಚೀಫ್ ಸೆಕ್ರೆಟರಿಯವರು ಮತ್ತು ಆಯುಕ್ತರು, MD ಅವರು ಇವರೆಲ್ಲ ಬಂದರು. ಅವತ್ತ ನಮ್ಮ ಬೇಡಿಕೆಗಳನ್ನ ಕೊಟ್ಟಿವಿ. ನೀವು ಕರೆಕ್ಟಾಗಿ ತೂಕ ಕೊಡಿ ಅಂತ ಹೇಳ್ತೀರಿ. ನಮ್ಮ ಹತ್ರ ಜನ ವಸೂಲು ಮಾಡ್ತಾರಲ್ಲಿ 5 kg ಕೊಡೋ, 5 kg ಕರೆಕ್ಟಾಗಿ ಕೊಡಿ ಅಂತ. ಆದರೆ ಸಗಟು ಮಳಿಗೆಗಳಿಗಿಂತ ನಮಗೆ ಒಂದು ಕ್ವಿಂಟಾಲ್ಗೆ 3-4 kg ಕಡಿಮೆ ಬರ್ತಾಯಿದೆ. ಯಾರೋ ಕಾಂಟ್ರಾಕ್ಟರ್ ಮೂಲಕ ಎತ್ತುವಳಿ ಮಾಡಬೇಕಾದಂಥ ಇದನ್ನು ಬೇರೆ ಯಾವ ಲಾರಿಗಳು ಬಂದು ಎತ್ತುವಳಿ ಮಾಡ್ತಾಯಿದ್ದಾರೆ. ಅದಕ್ಕೆ GPS ಅಳವಡಿಸ್ಬೇಕು. ಕಾಂಟ್ರಾಕ್ಟ್ರಿಗೆ ಯಾರಿಗಾಗಿದೆ ಅದೇ ಲಾರಿಗಳಲ್ಲಿ ಎತ್ತುವಳಿ ಮಾಡಬೇಕು. ಮತ್ತು ಬೇರೆ ಲಾರಿಗಳು ಯಾವ ಟ್ರ್ಯಾಕ್ಟರ್ ಹೋಯ್ತವೋ, ಆಟೋ ಹೋಯ್ತವೋ ಅವೇನು ಹೋಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೋಸ್ಕರ CC ಕ್ಯಾಮ್ರಾ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರನ ಒತ್ತಾಯ ಮಾಡ್ದೋ. ಅದಾದ 9ನೇ ತಾರೀಕು ಆದಮೇಲೆ ಮಾನ್ಯ ಮುಖ್ಯಮಂತ್ರಿಯವರು ಕರೆದು ನನ್ನ ಜೊತೆ 21ನೇ ತಾರೀಕು ಮಾತಾಡಿ ಆ ತಿಂಗಳಲ್ಲೇ ನವೆಂಬರ್ ತಿಂಗಳಲ್ಲಿ ಸುಮಾರು 23 ಕೋಟಿ ರೂಪಾಯಿನ CC ಕ್ಯಾಮ್ರಾ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಲಿಕ್ಕೆ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ. ಆದರೂ ಸಹ ಈಗಾಗಲೇ 7 ತಿಂಗಳಾಗಿದೆ, ಇನ್ನೂವರೆಗೂ CC ಕ್ಯಾಮ್ರಾ ಹಾಕಿಲ್ಲ, ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಗಟು ಮಳಿಗೆ ಎಷ್ಟಿವೆ? 300 ಚಿಲ್ಲರೆ ಸಗಟು ಮಳಿಗೆ ಇವೆ. ಅದರಲ್ಲೇ 30ರಿಂದ 40 TAPCMS ಬಿಟ್ಟರೆ ಪೂರ್ತಿ ಎಲ್ಲ ಸರ್ಕಾರದವೆ. ಅವೆಲ್ಲ ಅದರಿಂದ ಲಾಭ ಇದೆ. ಹಂಗಾಗಿ ಅವರು ಆ ಯೋಜನೆನ ಜಾರಿ ಮಾಡ್ತಾಯಿಲ್ಲ. ಸರ್ವರ್ ಸಮಸ್ಯೆ ನಿಮಗೆ ಗೊತ್ತಿದೆ. ಸುಮಾರು 5 ವರ್ಷದ ಬೇಡಿಕೆ, ಸುಮಾರು 16-17 ಇಲಾಖೆಗೆ, ರೆವಿನ್ಯೂ ಆಗ್ಬೋದು, ಅಬಕಾರಿ ಆಗ್ಬೋದು, ಹೆಲ್ತ್ ಆಗ್ಬೋದು, ಫುಡ್ ಆಗ್ಬೋದು, ಎಲ್ಲ ಇಲಾಖೆಗೂ NICಯಿಂದ ಕೊಡ್ತಾಯಿದ್ರು. ಅದು ಸರ್ವರ್ ಸಮಸ್ಯೆ ಜಾಸ್ತಿ ಆಗ್ತಾಯಿತ್ತು. ನಾವು ಕರ್ನಾಟಕದೇ ಸಪ್ರೇಟು ಫುಡ್ದೇ ಬೇರೆ ಸರ್ವರ್ನ ಮಾಡಿಕೊಡ್ಬೇಕು ಅಂತ ಅಂದಾಗ ಕೇಂದ್ರ ಸರ್ಕಾರಕ್ಕೂ ಸಹ ಹಿಂದೆ ನಾವು ಗೋಯಲ್ ಸಾಹೇಬರು ಮಿನಿಸ್ಟರ್ ಆಗಿದ್ದಾಗ ಶೋಭಾ ಮೇಡಮ್ನವ್ರ ಮುಖಾಂತರ ಅವ್ರಿಗೆ ಅರ್ಜಿ ಕೊಟ್ಟಾದಮೇಲೆ ದುಡ್ಡು ಬಿಡುಗಡೆ ಆಗಿದೆ. ಈಗ ಕೆಲಸ ಸ್ಟಾರ್ಟ್ ಆಗಿದೆ. NSC ಹೋಗಿ ಈಗ KIC ಆಗ್ತದೆ. ಬರೀ ಕರ್ನಾಟಕದವರೇ ಬರೀ ಆಹಾರ ಇಲಾಖೆಗೆ ಸೀಮಿತವಾಗಿ ಮಾಡ್ತಾಯಿದ್ದಾರೆ. ಅದು ಮುಂದೆ ತಿಂಗಳು 15, ಈ ತಿಂಗಳು 15ರವರೆಗೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ, ಅದು ಮಾಡಲಿಲ್ಲ ಅಂದರೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಯಾರೂ ಇದಕ್ಕೆ ಇಂಟ್ರೆಸ್ಟ್ ಕೊಡ್ತಾಯಿಲ್ಲ. ಚುನಾವಣೆ ಟೈಮ್ನಲ್ಲಿ ನಮ್ಮ ಉಪಯೋಗಿಸ್ಕೋತಾರೆ, ಇಂಟ್ರೆಸ್ಟ್ ಕೊಡ್ತಾಯಿಲ್ಲ. ಅದು ಒಂದು ನಮಗೆ ಬರಬೇಕಾದಂಥ KYC ಹಣ ಇಮ್ಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕು. ಮತ್ತು 5 ತಿಂಗಳು ಕಮಿಷನ್ ಬರಬೇಕಾಗಿದ್ದು ಈಗ ಕಾರಣ ಹೇಳ್ತಾ ಇದ್ದಾರೆ. SCP TSP ಅಂತ ಅಂದ್ಬಿಟ್ಟು ಇಲ್ಲಿವರೆಗೆ 40-45 ವರ್ಷದಿಂದ ಅಂಗಡಿಗಳು ನಡೆಸ್ಕೊಂಬಂದಿದ್ವಿ. ಯಾವುದೇ SCP ದೇ ಆಗಲಿ TSP ದೇ ಆಗಲಿ ಬಂದಿರಲಿಲ್ಲ. ಈಗ ಸುಮಾರು 3 ತಿಂಗಳಿಂದ SCP TSP ಸಪ್ರೇಟ್ ಕೊಡಿ, ಅದಾದಮೇಲೆ ಬೇರೆ ಜನರಲ್ಗೆ ನೀವು ಕೊಡಿ ಅಂತ ಆದೇಶ ಮಾಡಿ ಅದಕ್ಕೂ ಹೋರಾಟ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ನಮ್ಮನ್ನು ಡಿವೈಡ್ ಮಾಡೋಕ್ಕೆ ಬರಬೇಡಿ. ನಾವು 20,000 ಜನ ಇದ್ದೀವಿ. 20,000 ಜನ ಜಾತಿ ವಿಚಾರ ಬಂದೇ ಇಲ್ಲ ಇಲ್ಲಿವರೆಗೆ. ನಮ್ಮನ್ನು ಯಾಕೆ ಡಿವೈಡ್ ಮಾಡ್ತೀರಿ ನೀವು? ಹಿಂದೆ ಪದ್ಧತಿನೇ ಕೊಡಬೇಕು ಅಂತ ಹೇಳಾದ್ಮೇಲೆ ಕಮಿಷನ್ನು ನಮ್ಮ ಮನವಿಗೆ ಒಪ್ಪಿ ಬರೆದಿದ್ದಾರೆ ಸರ್ಕಾರಕ್ಕೆ. ಸರ್ಕಾರ ನಮಗೆ ಪವರ್ ಇಲ್ಲ ಮಾಡೋಕ್ಕೆ. ಅದನ್ನು ಫೈನಾನ್ಸ್ಗೆ ಕಳಿಸ್ಬೇಕು ಅಂತ ಫೈನಾನ್ಸಲ್ಲಿ ಕಳಿಸಿ ಡಿಲೇ ಮಾಡ್ತಾಯಿದ್ದಾರೆ. ಕಾರಣ ಏನು ಅಂತ ನನಗೂ ತಿಳಿದ ಮಾಹಿತಿ ಪ್ರಕಾರ ಸರ್ಕಾರದಲ್ಲಿ ದುಡ್ಡಿಲ್ಲ, ಇದೊಂದು ಸಬು ಬೆಳ್ಕೊಂಡು ಆಟ ಆಡ್ತಾವ್ರೇನೋ ಒಂದು ಮನವರಿಕೆ ಆಗ್ತಾಯಿದೆ ನನಗೆ. ಅದರಿಂದ ಇನ್ನೊಂದು ವಾರ ಗಡುವು ಕೊಡ್ತೀವಿ ಅವ್ರಿಗೆ. ಒಂದು ವಾರದಲ್ಲಿ ಏನಾರ ನಮ್ಮ ಕಮಿಷನ್ ಬಿಡುಗಡೆ ಆಗದೇ ಇದ್ದರೆ, ನಮ್ಮ KYC ಬಿಡುಗಡೆ ಆಗದೇ ಇದ್ದರೆ ನಾವು ಪ್ರತಿಭಟನೆ ಮಾಡ್ತೀವಿ, ಎತ್ತುವಳಿಯನ್ನು ನಿಲ್ಲಿಸ್ತೀವಿ ನಾವು. ಮತ್ತು ನಿಮ್ಮ ಇದರಿಂದ ಮಾಧ್ಯಮದ ಮುಖಾಂತರನೇ ಬರ್ತಾಯಿದೆ.
ಮಾನ್ಯ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಅಕ್ಕಿ ಲಭ್ಯ ಇದೆ, ನೀವು 34 ರೂಪಾಯಿ ಅಲ್ಲ ಬರೀ 28 ರೂಪಾಯಿ ಕೊಡಿ, ನಾವು 28 ರೂಪಾಯಿ ಅಕ್ಕಿ ಕೊಡ್ತೀವಿ ಅಂತ ಅಂದ್ರೆ 1 ತಿಂಗಳಿಂದ ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ಇವರು ಆಸಕ್ತಿ ತೋರ್ತಾ ಇಲ್ಲ. ಹೌದು, ದುಡ್ಡು ಕಟ್ಟಿ ಅಂತ ಹೇಳಿದ್ದಾರೆ. ಈಗ 5 kg ಈಗ ಕೊಡ್ತಾ ಇದ್ದಾರೆ. ಈಗ 83 ಕೋಟಿ ಜನಕ್ಕೆ ಇಡೀ ದೇಶಾದ್ಯಂತ ಫ್ರೀ ಅಕ್ಕಿನ 5 kg ಕೊಡ್ತಾ ಇದ್ದಾರೆ. ಈಗ ಕೊಡ್ತಾ ಇರೋದು ಅವ್ರದೇ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಏನೂ ಇಲ್ಲ, ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ. ಅದಲ್ಲದೆ ನಾನು ಈ ಕಮಿಷನ್ ಜಾಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ನಾನು 5 ರಾಜ್ಯಕ್ಕೆ ನಾನೇ ಹೋಗಿ ಮನವಿ ಮಾಡಿ ಅಲ್ಲಿಂದ ಮಾಹಿತಿ ಎಲ್ಲ ತಗೊಂಡಿದ್ದೀನಿ. ಪಕ್ಕದಲ್ಲಿ ಗೋವಾದಲ್ಲಿ 300 ರೂಪಾಯಿ ಕೊಡ್ತಾ ಇದ್ದಾರೆ ಕ್ವಿಂಟಾಲ್ಗೆ. 10 kg ಅಕ್ಕಿ ಕೊಡ್ತಾ ಇದ್ದಾರೆ APLಗೆ 10 ರೂಪಾಯಿ ರೇಟ್ನಲ್ಲಿ. 8 ರೂಪಾಯಿ ರೇಟಲ್ಲಿ 5 kg ಗೋಧಿ ಕೊಡ್ತಾ ಇದ್ದಾರೆ, ಕಾರ್ಡ್ದಲ್ದೇ, ಕೇಂದ್ರ ಸರ್ಕಾರದಲ್ದೇ. ತೆಲಂಗಾಣ ರಾಜ್ಯದಲ್ಲಿ ಪಕ್ಕದ ರಾಜ್ಯ 6 kg ಅಕ್ಕಿ ಕೊಡ್ತಾ ಇದ್ದಾರೆ, 5 kg ಗೋಧಿ ಕೊಡ್ತಾ ಇದ್ದಾರೆ, ಒಂದಿಗೆ ಅರ್ಧ kg ಸಕ್ಕರೆ ಕೊಡ್ತಾ ಇದ್ದಾರೆ ಕಾರ್ಡ್ದಾರರಿಗೆ. ಕೇರಳದಲ್ಲಿ ಗೊತ್ತಿದೆಯಲ್ಲ 180 ರೂಪಾಯಿ ಕಮಿಷನ್ ಕೊಡ್ತಾ ಇದ್ದಾರೆ, 4 ವೆರೈಟಿನ ಕೊಡ್ತಾರೆ. APL ಅಕ್ಕಿ ಬರೀ 4 ರೂಪಾಯಿ ಕೊಡ್ತಾ ಇದ್ದಾರೆ, 4 kg ಅಕ್ಕಿನ ಕಮಿಷನ್. ತೆಲಂಗಾಣದಲ್ಲಿ ಈಗ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಈಗ ಅವರು ಈ ಚುನಾವಣೆಯಲ್ಲಿ 300 ರೂಪಾಯಿ ಮಾಡ್ತೀವಿ ಅಂದವ್ರೆ. ಈಗೇನು 160 170 ಕೊಡ್ತಾ ಇರಬೇಕು. ನಮಗೆ 124 ಬರ್ತಾಯಿತ್ತು. ಅದನ್ನು ನಾವು ಸ್ಟ್ರೈಕ್ ಮಾಡಾದ್ಮೇಲೆ ಒಪ್ಕೊಂಡು ಈಗ 150 ರೂಪಾಯಿ ಮಾಡಿದ್ರೆ ಅದೇ ದುಡ್ಡು ಇನ್ನೂವರೆಗೂ ಬಿಡುಗಡೆ ಆಗಿಲ್ಲ ನಮಗೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯ ಸಮಿತಿ ಸದಸ್ಯರಲ್ಲಿ ಸೇರಿ ಈ ತಿಂಗಳ ಎತ್ತುವಳೆಯನ್ನು ಕಂಪ್ಲೀಟ್ ಬಂದ್ ಮಾಡಲಿಕ್ಕೆ ತೀರ್ಮಾನ ಮಾಡ್ತೀವಿ ಮತ್ತು ಹೋರಾಟ ಮುಖಾಂತರ ರಾಜ್ಯಾದ್ಯಂತ ಹೋರಾಟ ಮುಖಾಂತರ ಮಾಡ್ಲಿಕ್ಕೆ ರೆಡಿ ಆಗಿದೆ ಸರ್ಕಾರ. ಈಗ ರಾಜ್ಯ ಸರ್ಕಾರ ಇಮ್ಮಿಡಿಯೇಟಾಗಿ ಕಮಿಷನ್ ಬಿಡುಗಡೆ ಮಾಡಿಕೊಡ್ಬೇಕು, EKYC ಹಣ ಬಿಡುಗಡೆ ಮಾಡಬೇಕು. ಮತ್ತು ಏನು ಕಾರ್ತಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿರೋದಂತ CC ಕ್ಯಾಮ್ರಾ, ಎಲೆಕ್ಟ್ರಾನಿಕ್ ಸ್ಕೇಲು ಮತ್ತು GPS ಲಾರಿಗಳಿಗೆ ಅಳವಡಿಸಬೇಕು. ಇದು ಪ್ರಮುಖವಾದಂಥದ್ದು. ಇದು ಮತ್ತು ಅನುಕಂಪದ ಮೇಲೆ ಸತ್ತಿರೋಂಥವ್ರಿಗೆ, ಅವ್ರ ಫ್ಯಾಮಿಲಿಗೆ, ಮಗ ಆಗ್ಬೋದು, ಹೆಂಡತಿ ಆಗ್ಬೋದು, ಮಗಳಾಗ್ಬೋದು, ಅವ್ರಿಗೆ ಯಥಾಸ್ಥಿತಿ ಹಿಂದೆ ಏನಿತ್ತು ಆ ರೀತಿ ಆ ಪದ್ಧತಿನೇ ಮುಂದುವರಿಸಿ ಅವ್ರ ಕುಟುಂಬಕ್ಕೆ ನೆರವು ಕೊಡಬೇಕು. ಇದು ಪ್ರಮುಖವಾದದ್ದು. ಕಮಿಷನ್ ಬಿಡುಗಡೆ ಆಗದಿದ್ದಂಥಲ್ಲಿ ಒಂದು ವಾರದಲ್ಲಿ ನಾವು ಅವರು ಕರೆದಿ ಮಾತಾಡಿ ಕಮಿಷನ್ ಬಿಡುಗಡೆ ಆಗದಿದ್ದರೆ ನಾವು ಎತ್ತುವಳಿನ ಸ್ಟಾಪ್ ಮಾಡೋಕ್ಕೆ ತೀರ್ಮಾನ ತಗೋತೀವಿ. ಇವತ್ತು ಸಭೆ ಇದೆ, ಈ ಸಭೆಯಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಬರ್ತಾರೆ. ಅವ್ರ ತೀರ್ಮಾನ ಹೇಳಿ ನಿಮಗೆ ಕೊಡ್ತೀವಿ ನಾವು ಅದನ್ನ. ಸರ್, ಈಗಾಗಲೇ 170 ಚಿಲ್ಲರೆ ಇದ್ರ ಬರಬೇಕು ಕಮಿಷನ್, ರೆಗ್ಯುಲರ್ ಕಮಿಷನ್ನು, ಮತ್ತು 18 ಕೋಟಿ EKYC ಹಣ ಬರಬೇಕು. ಮತ್ತು ಏನು ಸರ್ವರ್ದು ಪ್ರಾಬ್ಲಮ್ ನೊಂದಿದೆ, ಮತ್ತು ಏನಾರ ಇದು CB ವ್ಯತ್ಯಾಸ ಆಗಿದೆ ಅಂತ ಅಂದ್ಬಿಟ್ಟು 1 ಕೇಳಿ ದಂಡ ಹಾಕ್ತಾಯಿದ್ದಾರೆ ಅವರು. ಅದು ಮಾಲೀಕರು ತಪ್ಪಲ್ಲ, ಅಲ್ಲಿ ಇಂಟರ್ನೆಟ್ NIC ಅವ್ರು ತಪ್ಪದು, ಅದು ಸರಿ ಮಾಡಬೇಕಾದ ಅವ್ರ ಜವಾಬ್ದಾರಿ. ನಮ್ಮ ಮಾಲೀಕರಿಗೆ ದಂಡ ಹಾಕೋದನ್ನ ಮುಂದೆ ತಿಂಗಳಿಂದ ನಿಲ್ಲಿಸಬೇಕು. ಅವರು ಮಿಸ್ಯೂಸ್ ಮಾಡಿರೋದಿಲ್ಲ, ಅವ್ರು ಕಾರ್ಡ್ದಾರ ಕೊಡ್ದೇ ಜನರ ಕಂಪ್ಲೇಂಟ್ ಬಂದರೆ ನೀವು ಕ್ರಮ ತಗೊಳ್ಳಿ. ಅದು ಬಿಟ್ಬಿಟ್ಟು ನಿಮ್ಮ ಇಲಾಖೆಯವ್ರು ಮಾಡೋ ಕೆಲಸನ ನಾವು ಮಾಡೋಕ್ಕಾಗಲ್ಲ, ಅದು ನಮ್ಗೆ ಸಂಬಂಧ ಇಲ್ಲ. ಇನ್ನು ಮುಂದೆ ದಂಡ ಹಾಕಕ್ಕೆ ಹೋದರೆ ನಾವು ವಿರೋಧ ಮಾಡ್ತೀವಿ. ಈಗಾಗಲೇ ಇವತ್ತಿನ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜ್ಯ ಪಡಿತರ ವಿತರ ಸಂಘದ ವತಿಯಿಂದ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ಬಳ್ಳಾರಿ ಜಿಲ್ಲಾ ನಾವೆಲ್ ಅಂಗಡಿ ಮಾಲೀಕರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ. ನಮಗೆ ಬರಬೇಕಾಗಿದ್ದ 5 ತಿಂಗಳ ಕಮಿಷನ್ ಮತ್ತು EKYC ಹಣ ಮತ್ತು ಅನೇಕ ಬೇಡಿಕೆಗಳು ಈಗಾಗಲೇ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಅವರು ಏನಾದರೂ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಎತ್ತುವಳೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಬಂದ್ ಮಾಡಿ ಎತ್ತುವಳೆಯನ್ನು ಯಾವುದೇ ರೀತಿ ಎತ್ತುವಳೆ ಮಾಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.